ಕೊಡ್ಲಿಕ್ಕಾಗಿ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಹನುಮಂತಾಚಾರ್ ಜೋಶಿ ಅವರಿದ್ದಾರೆ. ಇವರು ಶಾರದಾ ವಿಲಾಸ ಔಷಧ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲರು. ಡಾಕ್ಟರ್ ಜೋಶಿ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಡಾಕ್ಟ್ರೆ, ಬಹಳಷ್ಟು ಜನಕ್ಕೆ ಇದೊಂದು ಪ್ರಶ್ನೆ ಇರುತ್ತೆ. ಕಾಸ್ಟ್ಲಿ ಮಾತ್ರೆ ಜನೌಷಧಿ ಕೇಂದ್ರದಲ್ಲಿ ತಗೊಂಡಾಗ ಕಾಲ್ ಭಾಗಕ್ಕೂ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ, ಕೆಲಸ ಮಾಡುತ್ತೆಯೇ, ಗುಣಮಟ್ಟ ಹೇಗಿದೆ? ಇದನ್ನ ಬಾಯಿ ಬಿಟ್ಟು ಹೇಳಲ್ಲ, ಅದೇನೋ ಕಮ್ಮಿ ರೇಟಿಗೆ ಸಿಗುತ್ತೆ, ಕೆಲಸ ಮಾಡಲ್ ಬಿಡ್ರಿ ಅಂಥೇಳಿ ಇವರೇ ತೀರ್ಮಾನ ತಗೊಳ್ಳೋದು, ಒಬ್ಬರಿಂದ ಒಬ್ಬರಿಗೆ ಈ ರಾಂಗ್ ಇನ್ಫಾರ್ಮೇಶನ್ ಅನ್ನೋದನ್ನ ಪಾಸ್ ಮಾಡ್ತಾ ಹೋಗುವಂಥದ್ದು ಇದು ನಡೀತಾನೇ ಇದೆ. ಎಲ್ಲರಿಗೂ ಗೊತ್ತು, ಯಾರು ಬಾಯಿ ಬಿಟ್ಟು ಮಾತಾಡುತ್ತಿಲ್ಲ. ಆದ್ರೆ ಔಷಧಗಳ ಗುಣಮಟ್ಟ ನೀವು ಔಷಧ ವಿಜ್ಞಾನದವರೇ ಹೇಳಬೇಕು. ನಾವು ಫ್ಯಾಕ್ಟರಿಗಳ ಜೊತೆಗೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಿ. ಅನೇಕ ಔಷಧ ವಿಜ್ಞಾನದ ಪ್ರೋಸೆಸ್ ಅನ್ನ ನೋಡಿರೋಂಥವ್ರು, ಹೇಗಾಗುತ್ತೆ ಅನ್ನೋದನ್ನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮ್ಯಾಗಝಿನ್ಗಳಲ್ಲಿ ಬರೆದಿರೋಂಥವ್ರು. ಕ್ಲಾರಿಫೈ ಮಾಡ್ಬೇಕಲ್ಲ? ಖಂಡಿತ. ಈಗ ಎಲ್ಲದಕ್ಕಿಂತ ಮುಂಚೆ ತಾವು ಹೇಳಿದ್ರಲ್ಲ, ಇದು ಒಂದು ಮಿತ್ ಅಂತ ಹೇಳ್ಬೋದು. ತಪ್ಪಿದು. ಎರಡು ಡಿಫ್ರೆಂಟ್ ಅಂತ ಏನೂ ಇಲ್ಲ. ನಾ ಅದಕ್ಕಿಂತ ಮುಂಚೆ ಏನ್ ಹೇಳ್ತೇನೆ, ಒಂದು ಲೈಸೆನ್ಸಿಂಗ್ ಕೊಡಬೇಕಾದ್ರೆ ಉದಾಹರಣೆಗೆ FDA ಎಕ್ಸಾಂಪಲ್ ಕೊಡ್ತಾನೆ. ಯಾಕಂದ್ರೆ ಪ್ರಪಂಚದಾದ್ಯಂತ ಲೀಡಿಂಗ್ ಇರುವಂತದ್ದು FDA, ಫುಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್. ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್. ಒಂದು ಹೊಸ ಔಷಧ ಬಂದಾಗ ಅದು ರಿಸರ್ಚ್ ಆದ ನಂತರ ಏನಾಗುತ್ತೆ, ಒಂದು ಪೇಟೆಂಟ್ ಅಂತ ಕೊಡ್ತಾರೆ. ಇಷ್ಟು ವರ್ಷಗಳ ಕಾಲ ಇವರು ಮಾತ್ರ ತಯಾರು ಮಾಡಬೇಕು ಅಂತ. ರಿಸರ್ಚ್ ದುಡ್ಡು ಹಾಕಿರ್ತಾರೆ. ಹೌದು, ಅದಕ್ಕೊಂದು ಬ್ರಾಂಡ್ ಅಂತ ಕೊಡ್ತಾರೆ. ಇದನ್ನ ನಾವು ಬ್ರಾಂಡೆಡ್ ಪ್ರಾಡಕ್ಟ್ ಅಂತ. ಅದು ಪೇಟೆಂಟ್ ಮುಗಿದ ನಂತರ ಅದು ಮುಕ್ತವಾಗುತ್ತೆ ಮಾರುಕಟ್ಟೆಗೆ. ಅದನ್ನ ಯಾರು ಬೇಕಾದ್ರೂ ತಯಾರು ಮಾಡಬಹುದು. ಅದನ್ನ ಯಾರು ಬೇಕಾದ್ರೂ ಅದನ್ನ ಅವ್ರೇನ್ ಮಾಡಬಹುದು, ಲೈಸೆನ್ಸ್ ತಗೊಂಡ್ಬಿಟ್ಟು ಅದನ್ನ ಜನರಿಗೆ ಕಳಿಸುವಂತದ್ದು. ಸೂತ್ರ ಅದೇ. ಜನರಿಕ್ ಡ್ರಗ್ಸ್ ಅಂದ್ರೆ ಏನಂತಂದ್ರೆ ಔಷಧಗಳನ್ನ ಅದರ ಹೆಸರಿಗೆ ಕೊಟ್ಟು ಮಾರುವಂತದ್ದು ಅಂತ. ಫಾರ್ ಎಕ್ಸಾಂಪಲ್ ಪ್ಯಾರಾಸಿಟಮಾಲ್ ಅಂತ, ಬ್ರಾಂಡ್ ನೇಮ್ ಯಾವುದೇ ಆಗಿರಲಿ, ಪ್ಯಾರಾಸಿಟಮಾಲ್ ಇರುವಂತ ಕಂಟೆಂಟ್ ಅದು. ಪ್ಯಾರಾಸಿಟಮಾಲ್ ಅಂದ್ರೆ ಏನು? ಅದು ಜನರಿಕ್ ನೇಮ್ ಅದು. ಆದ್ರೆ ಅದರಲ್ಲಿ ಇರುವಂತದ್ದು ಕೆಮಿಕಲ್ ಏನು? ಅಸಿಟಾಮಿನೋಫೆನ್ ಅಂತ. ಅದು ಬಿಟ್ರೆ ಬೇರೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಔಷಧಗಳು ಬ್ರಾಂಡ್ ಆಗ್ಲಿ, ಅದು ಜನರಿಕ್ ಆಗ್ಲಿ, ಅದ್ರಲ್ಲಿರುವಂತ ಆಕ್ಟಿವ್ ಮಾಲಿಕ್ಯೂಲ್ ಬಂದ್ಬಿಟ್ಟು ಅದರ ಹೆಸರು ಬಂದ್ಬಿಟ್ಟು ಪ್ಯಾರಾಸಿಟಮಾಲ್ ಅಂತ ಮಾತ್ರ. ಈಗ ಆ ಬ್ರಾಂಡ್ಗಳು ಯಾವ ತರ ಡಿಫ್ರೆಂಟ್ ಆಗುತ್ತೆ ಅಂತಂದ್ರೆ, ಈ ಜನರಿಕ್ ಡ್ರಗ್ ನ ಬ್ರಾಂಡ್ ಆಗಿ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಕಂಟೆಂಟ್ ಏನಾಗುತ್ತೆ, ಆಕ್ಟಿವ್ ಕಾನ್ಸ್ಟೆಂಟ್ ಒಂದೇ ಇರುತ್ತೆ, ಅದ್ರ ಅಡಿಟಿವ್ಸ್ ಬೇರೆ ಇರುತ್ತೆ. ಬೈಂಡಿಂಗ್ ಏಜೆಂಟ್ ಬೇರೆ ಇರಬಹುದು, ಅದಕ್ಕೆ ಕೋಟ್ ಮಾಡಿರುವಂತ ಏಜೆಂಟ್ ಬೇರೆ ಇರಬಹುದು, ಫ್ಲೇವರಿಂಗ್ ಏಜೆಂಟ್ ಬೇರೆ ಇರಬಹುದು, ಕಲರಿಂಗ್ ಇದೆ, ಕೋಟಿಂಗ್ ಇರುತ್ತೆ. ಬಟ್ ಸುಮಾರು ಪ್ಯಾರಾಸಿಟಮಾಲ್ಗಳಿಗೆ ಕಲರಿಂಗ್ ಅವಶ್ಯಕತೆ ಮಾಡಲ್ಲ. ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ. ಈಗ ಬರುವಂತದ್ದು ಅದರ ಆಕ್ಟಿವಿಟಿ ಬಗ್ಗೆ ಬರುವಂತದ್ದು, ಫಾರ್ಮಕಾಲಜಿಕಲ್ ಆಕ್ಷನ್ ಏನಿರುತ್ತೆ ಅಂತ. ಅದನ್ನ ನಾವು ಬಯೋ ಈಕ್ವಾಲೆಂಟ್ ಅಂತ ಕರಿತೇವೆ. ಜನರಿಕ್ ಡ್ರಗ್ ಆಗ್ಲಿ, ಬ್ರಾಂಡೆಡ್ ಡ್ರಗ್ ಆಗ್ಲಿ, ಅವು ಬಯೋ ಈಕ್ವಾಲೆಂಟೇ. ಅದು ಚೇಂಜ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಅಡಿಟಿವ್ಸ್ ಏನಿದೆಯಲ್ಲ, ದೇ ಆರ್ ಕೆಮಿಕಲಿ ಇನರ್ಟ್, ಫಾರ್ಮಕಾಲಜಿಕಲಿ ಇನರ್ಟ್ ಅಂತಂದ್ರೆ ನಾವು ತಗೊಂಡಾಗ ಅದು ದೇಹದಲ್ಲಿ ಕರಗಿ ಔಷಧ ಆದಾಗ ಆಕ್ಷನ್ ತೋರಿಸಿದ್ರೆ ಫಾರ್ಮಕಾಲಜಿಕಲಿ ಆಕ್ಷನ್ ಇನ್ನು ಬೇರೆ ಇರೋದಿಲ್ಲ ಅದಕ್ಕೆ. ಅದು ಅಡಿಟಿವ್ಗೆ. ಪ್ಯಾರಾಸಿಟಮಾಲ್ಗೆ ಫೀವರ್ ಕಡಿಮೆ ಮಾಡುತ್ತೆ, ನೋವು ಕಡಿಮೆ ಮಾಡುತ್ತೆ. ಆದ್ರಿಂದ ಇದು ಮಿಥ್ಯೆ. ಇದು ಅದರಿಂದ ಜಾಸ್ತಿಯಿಂದ ಕಡಿಮೆ ಅಂತ ಖಂಡಿತ ಇರಲ್ಲ. ಆದ್ರೆ ಮನುಷ್ಯನಿಗೊಂದು ಯೋಚನೆ ಇರುತ್ತೆ, ಸೈಕಲಾಜಿಕಲ್ ಎಫೆಕ್ಟ್ ಏನಂತಂದ್ರೆ, ಇದು ಕಲರ್ ಚೆನ್ನಾಗಿದೆ, ಮಾರ್ಕೆಟ್ಗೆ ಹೋದಾಗ ಪ್ಯಾಕಿಂಗ್ ಚೆನ್ನಾಗಿದೆ, ಕೊತ್ತಂಬರಿ ಸೊಪ್ಪಿದೆ, ಒಂದು ತುಂಬಾ ಚಿಕ್ಕದಿದೆ, ಒಂದು ದೊಡ್ಡದಿದೆ, ಕಂಟೆಂಟ್ ಅಂತೂ ಒಂದೇ ಇದೆ, ಸ್ವಲ್ಪ ಡಿಫರೆನ್ಸ್ ಇರಬಹುದು. ಅದು ಬಿಟ್ಬಿಟ್ರೆ ಇಲ್ಲಿ ಅಂತ ಡಿಫರೆನ್ಸ್ ಆಗೋದಿಲ್ಲ. ಇಟ್ ಈಸ್ ಬಯೋ ಈಕ್ವಾಲೆಂಟ್. ಚೇಂಜ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ದಿದ್ರೆ ಮಾರ್ಕೆಟಿಗೆ ಬಿಡೋದೇ ಇಲ್ಲ. ಇದು ಗುಣಮಟ್ಟಕ್ಕೆ ಬಂದಾಗ ಎಷ್ಟೋ ಸರ್ತಿ ಏನಾಗುತ್ತೆ, ಕಮ್ಮಿ ರೇಟ್ ಅಲ್ವಾ ಅಂತ ಹೇಳಿ ಒಂದು ಭಾವನೆ ಬಿದ್ದು ಬಿಟ್ಟಿದೆ. ಹೌದು, ಈ ರೇಟಿನ ಪ್ರಶ್ನೆ ಬಂದಾಗ ಏನಾಗುತ್ತೆ, ನಾನು ಆಗ್ಲೇ ಹೇಳಿದೆ, ಒಂದು ಪೇಟೆಂಟ್ ಪ್ರಾಸೆಸ್ ಬರಬೇಕಾದ್ರೆ ಒಂದು ಔಷಧನ ಏನ್ ಮಾಡ್ಬೇಕು, ರಿಸರ್ಚ್ ಮಾಡಬೇಕು, ಅದನ್ನ ಪೇಟೆಂಟ್ ಫೈಲ್ ಮಾಡಬೇಕು, ನಂತರ ಅದು ಇನ್ವೆಸ್ಟಿಗೇಷನ್ ಆಗ್ಬೇಕು. ಆ ಪೇಟೆಂಟ್ ಆದ ನಂತರ ಆ ಪೇಟೆಂಟ್ ಅವರಿಗೆ ಟ್ರಾನ್ಸ್ಫರ್ ಆಗ್ಬೇಕು ಕಂಪನಿಗೆ. ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಜೊತೆಗೆ ಅದು ಚೆನ್ನಾಗಿ ಕಾಣಬೇಕು. ಹಾಗಾಗಿ ಏನ್ ಮಾಡ್ತಾರೆ, ಅದಕ್ಕೊಂದು ಪ್ಯಾಕಿಂಗ್ ಮೆಥಡೇ ಬೇರೆ ಇರುತ್ತೆ, ಮಾರ್ಕೆಟಿಂಗ್ ಕೂಡ ಬೇಕಾಗುತ್ತೆ. ನಾವು ಅದನ್ನ ಪೇಪರ್ ನಲ್ಲಿ ಕೊಡಕ್ಕಾಗಲ್ಲ, ಟಿವಿನಲ್ಲಿ ಹೇಳಕ್ಕಾಗಲ್ಲ, ಡಾಕ್ಟರ್ಗಳ ಮಧ್ಯೆನೇ ಹೇಳಬೇಕು, ಮೆಡಿಕಲ್ ರೆಪ್ ಬೇಕಾಗುತ್ತೆ, ಕಂಪನಿಗಳು ಬೇಕಾಗುತ್ತೆ. ಹಾಗಾದ್ರೆ ಸುಮಾರು ಹಣ ಅದರಲ್ಲಿ ಇರುತ್ತೆ. ಆ ಹಣ ರಿಕವರ್ ಮಾಡ್ಲಿಕ್ಕೆ ಇಷ್ಟು ವರ್ಷ ಅಂತ ಅವ್ರಿಗೆ ಕೊಟ್ಟಿರ್ತಾರೆ. ಅದು ಪೇಟೆಂಟೆಡ್ ರೈಟ್ ಅಂತ, ಪೇಟೆಂಟ್ಸ್ ಅಂತ ಕರೀತಾರೆ. ಆ ವರ್ಷಷ್ಟು ಆದ ನಂತರ ಇದು ಮುಕ್ತವಾಗಿರುತ್ತೆ, ಅದನ್ನ ಯಾರು ಬೇಕಾದ್ರೂ ತಯಾರು ಮಾಡಬಹುದು. ಹಾಗಾಗಿ ಏನಾಗುತ್ತೆ, ಈ ಮಾರ್ಕೆಟಿಂಗ್ ಕಾಸ್ಟ್ ಹೆಚ್ಚಾಗಿರುತ್ತೆ ಬಿಟ್ರೆ ಔಷಧದ ರೇಟ್ ಸೇಮೇ ಇರುತ್ತೆ. ನನ್ನ ಜೊತೆಗೆ ತೇಜಸ್ವಿನಿ ಗಿರೀಶ್ ಅವರು ಕೂಡ ಇದ್ದಾರೆ. ಅವರು ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಅನುಮಾನಗಳನ್ನ ಹೊಂದಿದ್ದಾರೆ. ಅದಕ್ಕೆ ಸ್ವಲ್ಪ ತಾವು ಪರಿಹಾರ ಹೇಳ್ಬೋದು? ಖಂಡಿತ ಆಗ್ಲಿ. ಇವಾಗ ನೀವು ಹೇಳಿದ್ರೆ ಕಂಪನಿ ಔಷಧಿಗಳು ಪೇಟೆಂಟು, ಪ್ರೊಡಕ್ಷನ್ ಕಾಸ್ಟು, ಮತ್ತೆ ಅಡ್ವರ್ಟೈಸ್ಮೆಂಟ್ ಕಾಸ್ಟು, ಅವರ ಎಲ್ಲ ಕಾಸ್ಟು ಸೇರಿ ಅಷ್ಟು ಹಣ ಆಗತ್ತೆ ಅದಕ್ಕೆ ಅಂತ. ಆದ್ರೆ ಅದರಲ್ಲಿ 2-3 ಕಾಂಪೋಸಿಷನ್ಸು ಒಂದೇ ಮಾತ್ರೆಯಲ್ಲಿ ಇರುತ್ತೆ. ಆದ್ರೆ ನಾವು ಇವಾಗ ಜನರಿಕ್ಕಿಗೆ ಹೋಗ್ತೀವಿ ಅಂತ ಅಂದ್ರೆ ಅಲ್ಲಿ 2-3 ಮಾತ್ರೆನೇ ನುಂಗ್ಬೇಕಾಗತ್ತೆ ನಾವು. ಒಂದು ಮಾತ್ರೆ ಅಂದ್ರೆ ಇವಾಗ ಮೆಟ್ಫಾರ್ಮಿನ್ ಅಥವಾ GP2 ಆ ಥರ ಏನೋ ಒಂದು, ನಾವು ಡಯಾಬಿಟಿಸಿಗೆ ಒಂದು ಮಾತ್ರೆ ನುಂಗ್ತೀವಿ ಅಂತ ಅಂದ್ರೆ 2-3 ಮಾತ್ರೆ ನುಂಗಬೇಕಾಗತ್ತೆ.
ಕಾಂಬಿನೇಷನ್ ಡ್ರಗ್ ಆಗುದಿಲ್ಲ. ಅವಾಗ ಅದು ಅಷ್ಟು ಪರಿಣಾಮಕಾರಿಯಾಗಿ ಇರತ್ತಾ? ಇದನ್ನ ನಾವು ಮೆಡಿಕೇಶನ್ ಅಡರೆನ್ಸ್ ಅಂತ ಕರಿತೇವೆ ನಮ್ಮ ಟರ್ಮ್ಸ್ ಅಲ್ಲಿ. ಉದಾಹರಣೆಗೆ ನೀವು ಡಯಾಬಿಟಿಸ್ ಎಕ್ಸಾಂಪಲ್ ಕೊಟ್ರಿ, ಅದರಲ್ಲಿ ಒಂದು ಬಂದ್ಬಿಟ್ಟು ಯಾವ್ದು ಮೆಟ್ಫಾರ್ಮಿನ್, ಇನ್ನೊಂದು GP1 ಗ್ಲೂಪ್ರೈಡ್ ಅಂತ ಹೇಳಿದ್ರಿ. ಈಗ ಆಕ್ಚುಲಿ ಸರಿಯಾಗಿ ನೋಡ್ಕೋಬೇಕಾದ್ರೆ ಎರಡು ಸಪರೇಟ್ ತಗೋಬೇಕು. ಪ್ರಾಬ್ಲಮ್ ಏನಾಗುತ್ತೆ, ಸಪರೇಟ್ ತಗೊಳ್ಳಿಕ್ಕೆ ಆಗೋದಿಲ್ಲ, ಮರ್ತೋಗ್ಬಿಡ್ತಾರೆ ಅನ್ಕೊಂಡ್ಬಿಟ್ಟು ಅದನ್ನ ಪೇಷಂಟ್ ಮೆಡಿಕೇಶನ್ ಅಡರೆನ್ಸ್ ಅಂತ ಕರೆದು ಜೊತೆಗೆ ಕೊಡ್ತಾರೆ. ಜೊತೆಗೆ ಕೊಟ್ಟ ಕೂಡಲೇ ಆಕ್ಷನ್ ಜಾಸ್ತಿ ಆಗುತ್ತೆ, ಸಪರೇಟ್ ತಗೊಂಡಾಗ ಆಕ್ಷನ್ ಕಡಿಮೆ ಆಗುತ್ತೆ ಅಂತ ಖಂಡಿತ ಅಲ್ಲ. ಯಾಕೆಂದ್ರೆ ಅದರ ಕ್ಯಾಟಗರಿಗಳೇ ಬೇರೆ, ಬೈಗ್ವಾನೆಟ್ಸ್ ಬೇರೆ, ಮೆಟ್ಫಾರ್ಮಿನ್, ಫೆನ್ಫಾರ್ಮಿನ್ ಬೇರೆ. ಆದ್ರಿಂದ ಅದನ್ನ ಸಪರೇಟ್ ಜೊತೆ ಮಾಡಿರೋದು ಯಾಕೆ ಅಂತಂದ್ರೆ ಪೇಷಂಟ್ಸ್ ಗಳಿಗೆ ಹೆಲ್ಪ್ ಆಗಲಿ ಅಂತ, ಮರಿಬಾರ್ದು ಅಂತ. ಅನಂತರ ಏನಾಗುತ್ತೆ, ಉದಾಹರಣೆಗೆ ಊಟ ಆಗಿರುತ್ತೆ, ಒಂದು ಗ್ಲೈಕೋಮೆಟ್ ತಗೊಂಡ್ಬಿಡ್ತಾರೆ, ಇಮಿಡಿಯೇಟ್ ಆಗಿ ಒಂದು 15 ನಿಮಿಷ ಮುಂಚೆ ನಂತರ ತಗೋಬೇಕು. ಅವ್ರು 1 ಗಂಟೆ ಲೇಟ್ ಆಗಿ ಮಾಡ್ಬಿಟ್ರೆ ಏನಾಗುತ್ತೆ, ಏರುಪೇರಾಗುತ್ತೆ ಅಂತ ಒಂದು ಉದ್ದೇಶದಿಂದ ಅದನ್ನು ಮಾಡಿರುವಂತದ್ದು. ಆದ್ರೆ ಮನೆಯಲ್ಲಿ ವಯಸ್ಸಾದವ್ರು ಇದ್ರೆ ನಾನು ಒಂದೇ ಮಾತ್ರೆ ನುಂಗ್ತಾ ಇದ್ದೆ, ನೀನು ಎರಡೆರಡು ಮಾತ್ರೆ ನುಂಗು ಅಂತ ಹೇಳ್ತೀಯ, ನಾನು ತಗೊಳಲ್ಲ. ಇಲ್ಲ, ಅದನ್ನ ತಿಳಿಸಿ ಹೇಳ್ಬೇಕು. ಉದಾಹರಣೆಗೆ ಅವ್ರಿಗೆ ತಿಳಿಸಿ ಹೇಳ್ಬೇಕು, ಇದಂದ್ರೆ ಏನು ಅಂತ. ಇನ್ನೊಂದೇನಂದ್ರೆ ಯಾವುದೇ ಒಬ್ಬ ಪೇಷಂಟ್ಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇರಲೇಬೇಕು. ಯಾಕೆ ಅಂತಂದ್ರೆ ನೋಡಿ, ಆ ತರ ನೋಡ್ಕೊಂಡ್ರೆ ರೇಟ್ ಕಡಿಮೆ ಇರಬೇಕಲ್ವಾ, ಕಂಬೈನ್ ಮಾಡಿದ್ದು. ಈಗ ನೀವು ಗ್ಲೈಕೋಮೆಟ್ ಪ್ಲಸ್ GP1 ಅಥವಾ GP2 ಅಂತ ಹೇಳಿದ್ರಿ, ಅದನ್ನ ಗ್ಲೈಕೋಮೆಟ್ GP ಅಂತ ಕರೀತಾರೆ, ಅದು GP2 ಅಂತ ಕರೀತಾರೆ. ಡಿಫರೆನ್ಸ್ ಕಡಿಮೆ ರೇಟ್ ಕಡಿಮೆ ಆಗ್ಬೇಕಾ ಅಲ್ವಾ? ಯಾಕಂದ್ರೆ ಅದು ಪ್ಯಾಕಿಂಗ್ ರೇಟ್ ಕಡಿಮೆ ಆಯ್ತಲ್ವಾ, ಇರೋದೇ ಇಲ್ಲ, ಒಂದರಲ್ಲೇ ಬಂದ್ಬಿಟ್ಟಿದೆ, ಮಾರ್ಕೆಟಿಂಗ್ ರೇಟ್ ಕಡಿಮೆ ಆಯ್ತಲ್ವಾ. ನಾವು ವಿದ್ಯಾವಂತರು, ತಿಳ್ಕೊಂಡವರು, ತಿಳ್ಕೋಬೇಕು. ಸಿಂಪಲ್ ಆಗಿದೆ. ಜನರಿಕ್ ಡ್ರಗ್ ಕೊನೆಗೆ ಇರೋದು ಅದರಲ್ಲಿ ಏನಿದೆ, ಇರೋಂಥದ್ದೇನೆ ಮೆಟ್ಫಾರ್ಮಿನ್ ಅಂತ ಇದೆ. ಅದು ಏನಾಗುತ್ತೆ, ಗ್ಲೂಕೋಸ್ ಕಾನ್ಸಂಟ್ರೇಷನ್ ಕಡಿಮೆ ಮಾಡುತ್ತೆ, ಕಂಟ್ರೋಲ್ ತರುತ್ತೆ. ಯಾವಾಗ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೆ ಇದ್ದಾಗ ಗ್ಲಿಮಿಪ್ರೈಡ್ ಕೊಡ್ತಾರೆ, GP1 ಆಗಿದ್ರೆ GP2 ಕೊಡ್ತಾರೆ, ಅದಿರೋಂಥದ್ದು. ಹಾಗಾಗಿ ಅದಕ್ಕೋಸ್ಕರ ಹೆಚ್ಚು ಕಡಿಮೆ ಅಂತ ಅಲ್ವೇ ಅಲ್ಲ, ಅದನ್ನ ನಾವು ಮೊದಲು ತಿಳ್ಕೊಂಡು ತಗೋಬೇಕು. ಮತ್ತೆ ಡಯಾಬಿಟಿಸ್ ಅಲ್ಲೇ ನಂದು ಇನ್ನೊಂದು ಅನುಮಾನ ಅಂತಂದ್ರೆ, ಈ ಇನ್ಸುಲಿನ್ ತಗೊಳ್ಳೋರು ಇರ್ತಾರಲ್ಲ, ಆ ಒಂದು ಬ್ಯಾಚ್ ಅಂದ್ರೆ ಇವಾಗ ಅವ್ರು ಒಂದು ಸರ್ತಿ ಅವರು ಪೆನ್ಫಿಲ್ ಏನೋ ಪರ್ಚೇಸ್ ಮಾಡಿದಾಗ ಅದ್ರಲ್ಲಿ ಕಡಿಮೆ ಆಗಿರುತ್ತೆ, ಆದ್ರೆ ನೆಕ್ಸ್ಟ್ ಅವ್ರು ಮತ್ತೆ ಬೈ ಮಾಡಿದಾಗ ಅವ್ರಿಗೆ ಆ ಬ್ಯಾಚಿಂದು ಇದರಲ್ಲಿ ಕಡಿಮೆ ಆಗಿರಲ್ಲ ಅಂತ ಅವ್ರ ಮನ್ಸಿಗೆ ಬಂದಿರುತ್ತೆ. ಅದು ನಿಜಾನ? ಅಲ್ಲ, ಅದನ್ನ ನಿಜ ಸುಳ್ಳು ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ನೀವು ಕಂಪ್ಲೀಟ್ ಅದನ್ನ ಏನ್ ಮಾಡ್ಬೇಕಾಗುತ್ತೆ, ಅದನ್ನ ನೀವು ಅನಲೈಸ್ ಮಾಡ್ಬೇಕಾಗುತ್ತೆ. ಮನುಷ್ಯನ ಸ್ಥಿತಿ ಬೇರೆ ಬೇರೆ ಇರುತ್ತೆ. ಈ ಗ್ಲುಕೋಸ್ ಕಾನ್ಸಂಟ್ರೇಷನ್, ನಾನು ಡಾಕ್ಟರ್ ಅಲ್ಲ, ನಾನು ಕಂಪ್ಲೀಟ್ಲಿ ಕಂಪ್ಲೇಂಟ್ ಟು ಫಾರ್ಮಸಿ, ಅದ್ರ ಬಗ್ಗೆ ತಿಳಿದ್ರಿಂದ ಹೇಳ್ತೇನೆ. ಗ್ಲುಕೋಸ್ ಯಾವ ಬೇಕಾದ್ರೂ ಜಾಸ್ತಿ ಆಗ್ಬೋದು, ನೀವು ತುಂಬಾ ಕಂಟ್ರೋಲ್ ಮಾಡಿರ್ಬೋದು. ಒಂದು ಬಾಳೆಹಣ್ಣು ತಿಂದ್ಕೊಳ್ಳಿ ಸಡನ್ನಾಗಿ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ಇದೇ ಟೈಮ್ ನಲ್ಲಿ ಕಂಪ್ಲೀಟ್ ಫುಲ್ ಡೇ ಒಂದೇ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಔಷಧಗಳು ಯಾವುದೂ ಇಲ್ಲ, ಅದು ಸಾಧ್ಯನೂ ಇಲ್ಲ. ಏನಂದ್ರೆ ತುಂಬಾ ಅಬ್ನಾರ್ಮಲ್ ಆಗಬಾರ್ದು, ಆರ್ಗನ್ಸ್ ತೊಂದರೆ ಆಗಬಾರ್ದು ಅಂತ ಔಷಧಿಗಳು ತಗೊಳ್ಳೋಂಥದ್ದು ಬಿಟ್ರೆ ನಮ್ಮ ಹತ್ರ ಮ್ಯಾಜಿಕ್ ಪಿಲ್ ಅಂತ ಅನ್ನೋದು ಯಾವುದೂ ಇಲ್ಲ. ಬೆಳಗ್ಗೆಯಿಂದ ಶುರು ಮಾಡಿ 6 ಗಂಟೆಯಿಂದ ಮರುದಿನ ಬೆಳಗ್ಗೆ 6 ಗಂಟೆವರೆಗೂ ಸೇಮ್ ಕಾನ್ಸಂಟ್ರೇಷನ್ ಮೇಂಟೈನ್ ಮಾಡುತ್ತಂತ ಔಷಧ ನಮ್ಮಲ್ಲಿ ಸದ್ಯಕ್ಕೆ ಯಾವುದೂ ಇಲ್ಲ. ಒಂದು ವಿಚಾರ. ಎರಡನೇದೇನಂತಂದ್ರೆ ಇನ್ಸುಲಿನ್ ಇದೆ, ನೀವು ಅದನ್ನ ರಿಪೋರ್ಟ್ ಮಾಡಿ. ಫಾರ್ಮಕೋವಿಜಿಲೆನ್ಸ್ ಅಂತ ನಾವು ಕರಿತೇವೆ. ನೀವು ವೆಬ್ಸೈಟ್ಗೆ ಹೋಗ್ಬಿಟ್ಟು ಆ ಕಂಪನಿಗಳಲ್ಲಿ ಕೊಟ್ಟು ಕೇಳಿರ್ತಾನೆ, ಅಲ್ಲಿ ನೀವು ಮೆನ್ಷನ್ ಮಾಡಬೇಕು, ನಾನು ಈ ತರ ಮಾಡಿದೆ, ಈ ತರ ಚೇಂಜ್ ಆಗಿದೆ, ಇದಕ್ಕೆ ಇನ್ಪುಟ್ಸ್ ಕೊಡಿ ಅಂದಾಗ ಅದಕ್ಕೆ ಅವ್ರು ಖಂಡಿತ ಆನ್ಸರ್ ಕೊಡ್ಲೇಬೇಕಾಗುತ್ತೆ. ಆಮೇಲೆ ನಾನಾ ರೀಸನ್ಸ್ ಇರ್ಬೋದು, ಬರೀ ನಿಮಗೆ ಬ್ಯಾಚ್ ಚೇಂಜ್ ಆಗಿದೆ ಅಂತ ಅಲ್ಲ, ಊಟ ಚೇಂಜ್ ಆಗಿರ್ಬೋದು, ಅಥವಾ ಅವ್ರು ತಗೊಳ್ಳೋ ರೀತಿ, ನೀಡಲ್ಸ್ ಚೇಂಜ್ ಮಾಡ್ಕೊಂಡಿರ್ತಾರೋ ಇಲ್ವೋ. ನಾನಾಗ್ಲೂ ಒಂದು ವರ್ಡ್ ಯೂಸ್ ಮಾಡಿದೆ, ಬಯೋ ಇಕ್ವಿವ್ಯಾಲೆಂಟ್ ಅಂತ. ಅದು ಬ್ರಾಂಡೆಡ್ ಆಗಲಿ ಜನರಿಕ್ ಆಗಲಿ ಯಾವುದೇ ಆಗಲಿ ಸೇಮ್ ಇರುವಂತದ್ದು. ಸೊ ನಾನು ಪಾಯಿಂಟಿಗೆ ಬಂದಾಗ ಪೇಟೆಂಟ್ ಮುಗಿದ ನಂತರ ಜನರಿಕ್ ಡ್ರಗ್ಸ್ ನಾವು ಮಾಡ್ಕೋಬಹುದು. ಹಾಗಾಗಿ ಅಷ್ಟು ರೇಟ್ ಡಿಫ್ರೆನ್ಸ್ ಅಲ್ಲಿದೆ ಒಂದು. ಎರಡನೇದು, ಬ್ರಾಂಡೆಡ್ ಡ್ರಗ್ ಗಳಿಗೆ ಅವರು ಎಲ್ಲಾ ಕಡೆಯಿಂದ ಒಂದು ಲಾಭ ಇರುತ್ತೆ, ಹಾಗಾಗಿ ಅದು ಡಿಫ್ರೆನ್ಸ್ ಆಗೇ ಆಗುತ್ತೆ. ಹಾಗೆ ಮತ್ತೆ ಕೆಲವು ಡಾಕ್ಟರ್ಗಳು ಜನೌಷಧಿಯಲ್ಲೇ ಪರ್ಚೇಸ್ ಮಾಡಿ ಅಂತ ಹೇಳ್ತಾರೆ, ಆದ್ರೆ ಕೆಲವರು ಅದನ್ನ ಸಜೆಸ್ಟ್ ಮಾಡಲ್ಲ. ಯಾರು ಸಜೆಸ್ಟ್ ಮಾಡೋದಿಲ್ವೋ ಅವರು ಸ್ವಲ್ಪ ಅವೇರ್ನೆಸ್ ತಗೋಬೇಕು. ಜೊತೆಗೆ ನಾವು ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಹಿಂಜರಿಕೆ ಬಹಳ. ಈಗ ನಾವು ಗೌರವ ಕೊಡಬೇಕು, ಡಾಕ್ಟರ್ ಆಗಲಿ, ಫಾರ್ಮಸಿಸ್ಟ್ ಆಗಲಿ, ನರ್ಸ್ ಆಗಲಿ, ಯಾರಾಗಲಿ ಗೌರವ ಕೊಡುವಂಥದ್ದು ನಮ್ಮ ಸಂಸ್ಕಾರ. ಪ್ರಶ್ನೆ ಕೇಳೋದು ತಪ್ಪಲ್ಲ. ಈ ಉದಾಹರಣೆಗೆ ನಾವು ತಿಳ್ಕೊಂಡಿದ್ವಿ ಜನರಿಕ್ ಡ್ರಗ್ಸ್ ಅಂತ, ನಾವು ಇಂಟರ್ನೆಟ್ ಅಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ. ಎರಡು ಒಂದೇ ಮಾಲಿಕ್ಯೂಲ್ ಆದಾಗ ಇದನ್ನ ಯಾಕೆ ತಗೋಬೇಕು ಅಂತ ನೀವು ಕೇಳಿದ್ರೆ ತಪ್ಪಿಲ್ಲ. ಅದರಲ್ಲಿ ಏನ್ ತಪ್ಪಿದೆ? ನಾನ್ ರಿಸ್ಕ್ ತಗೊಳಲ್ಲ ಅನ್ನೋ ಮಾತು ಹೇಳಿದ್ದಾರೆ. ಅಪ್ಪಿ ಅವರು ಫಾರ್ಮಸಿಸ್ಟ್ ಏನ್ ಮಾಡ್ತಾನೆ, ಸರ್ ಈ ಕಂಪ್ನಿದಿಲ್ಲ, ಈಕ್ವಲೆಂಟ್ ಇನ್ನೊಂದು ಕೊಡ್ತೀನಿ ಅಂತ ಅನೇಕ ಬಾರಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾನು ಗ್ಯಾರಂಟಿ ಕೊಡಲ್ಲ, ನಾನು ಬರ್ದಿದ್ದಾದ್ರೆ ಐ ನೋ ವಾಟ್ ಇಟ್ ಈಸ್, ಈ ಮಾತನ್ನ ಹೇಳಿದ್ದುಂಟು. ಇಲ್ಲಿ ಏನಾಗಿದೆ, ಅವರ ಮಾತುಗಳನ್ನ ನಾವು ರಿಯಾಕ್ಟಿವ್ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವ ಕಂಟೆಕ್ಸ್ಟ್ ಅಲ್ಲಿ ಹೇಳ್ತಾರೆ ಅಂತ ನೋಡ್ಕೋಬೇಕಾಗುತ್ತೆ. ಒಂದು ಏನಂದ್ರೆ, ಫಾರ್ಮಸಿಸ್ಟ್ ಅದನ್ನ ಚೇಂಜ್ ಮಾಡ್ಬೇಕಂದ್ರೆ ಡಾಕ್ಟರ್ ಪರ್ಮಿಷನ್ ತಗೊಂಡ್ ಮಾಡ್ಬೇಕಂತ ರೂಲ್ ಇದೆ. ಆದರೆ ಅದೇ ಔಷಧಿ, ಅದೇ ಕಂಟೆಂಟ್ ಇನ್ನೊಂದಲ್ಲಿದ್ರೆ ಕೊಡ್ಲಿಕ್ಕೆ ತಪ್ಪಿಲ್ಲ, ಕೇಳಿ ಕೊಡಬಹುದು. ರಿಸ್ಕ್ ಯಾವ ತರ ಅಂತ ಕೇಳಬಹುದು. ಉದಾಹರಣೆಗೆ ಜನರಿಕ್ ಅಂತ ಇದು ಬಂದಾಗ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದೀವಲ್ಲ, ಮೆಟ್ಫಾರ್ಮಿನ್ ನಂತರ ಇನ್ನೊಂದು ಯಾವುದೋ ಒಂದು ಅಂತ. ಗ್ಲೈಕೋಮೆಟ್ ತಗೊಳ್ಳೋಣ, ಮೆಟ್ಫಾರಿನ್ ಜನರಿಕ್ ಬರುತ್ತೆ, ಗ್ಲೈಕೋಮೆಟ್ ಬ್ರಾಂಡೆಡ್ ಬರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ, ಯಾಕಂದ್ರೆ ಎಲ್ಲರಿಗೂ ಗೊತ್ತಿರೋಂಥದ್ದು ಅಂತ. ಅದನ್ನೇ ಯಾಕೆ ಕೊಟ್ಟಿದ್ದೀನಿ ಅಂತದ್ರಲ್ಲಿ ಯಾವುದೇ ರೀತಿ ಮಹತ್ವ ಇಲ್ಲ.
ಈಗ ಡಿಫರೆನ್ಸ್ ಅದರಲ್ಲಿ ಇದರಲ್ಲಿ ಏನಿದೆ? ಏನು ಇಲ್ಲ. ಅದು ಮೆಟ್ಫಾರ್ಮಿನೇ, ಇದು ಮೆಟ್ಫಾರ್ಮಿನೇ. ಅದರ ಕೆಮಿಕಲ್ ನೇಚರ್ ಒಂದೇ, ಇದರ ಕೆಮಿಕಲ್ ನೇಚರ್ ಒಂದೇ. ಬಯೋ ಇಕ್ವಿವಾಲೆನ್ಸ್ ಒಂದೇ, ಇದು ಬಯೋ ಇಕ್ವಿವಾಲೆನ್ಸ್ ಒಂದೇನೆ. ಅದ್ರ ಮೇಲೆ ಆಗಿರುವಂತ ರಿಸರ್ಚ್ ಅದನ್ನ, ಇದಕ್ಕೂ ರಿಸರ್ಚ್ ಒಂದೇನೆ. ಡಿಫರೆನ್ಸ್ ಏನಾಗ್ಬೋದು, ಕೆಲವು ಕಡೆ ಅಡಿಟಿವ್ಸ್ ಹಾಕಿರ್ತಾರೆ, ಅದರಲ್ಲಿ ಅಡಿಟಿವ್ಗಳನ್ನ ಹಾಕಿದ್ರೆ ಮಾತ್ರ ಅಂತ. ಹಾಗಾಗಿ ಅಡಿಟಿವ್ಗಳು ಕೆಮಿಕಲ್ ಇನರ್ಟ್ ಅಂತ ನಾಗ್ಲೇ ಹೇಳಿದೆ. ದೇ ಆರ್ ಕೆಮಿಕಲಿ ಅಂಡ್ ಫಾರ್ಮಕಾಲಜಿಕಲಿ ಇನರ್ಟ್. ಅದನ್ನ ತಗೊಳ್ಳೋದ್ರಿಂದ ಯಾವುದೇ ರೀತಿಯ ಬೇರೆ ಆಕ್ಷನ್ಸ್ಗಳು ದೇಹದಲ್ಲಿ ಆಗೋದಿಲ್ಲ ಅಂತ ಅದನ್ನ ನಾವು ತಿಳ್ಕೋಬೇಕು. ಸೊ ಇಷ್ಟೆಲ್ಲ ಚರ್ಚೆಗಳ ಮಧ್ಯೆ ಜನಕ್ಕೆ ಜನೌಷಧಿ ಬಗ್ಗೆ ನಂಬಿಕೆ ಬರಬೇಕು ಅಂದ್ರೆ ಏನ್ ಮಾಡಬೇಕು? ನಾನು ಜನೌಷಧಿ ಅಂತ ಅನ್ನೋದಕ್ಕಿಂತ ಜನರಿಕ್ ಡ್ರಗ್ಸ್ ಬಗ್ಗೆ ಮಾತ್ರ ಹೇಳ್ತೇನೆ. ಜನೌಷಧಿಗಳಲ್ಲಿ ಸುಮಾರು ಜನೌಷಧಿ ಅನ್ನೋ ಪದ ಯಾಕೆ ಬಳಸ್ತೇವೆ ಅಂದ್ರೆ, ಜನರಿಕ್ ಅನ್ನೋ ಪದ ಜನಕ್ಕೆ ಹೆಚ್ಚು ಪರಿಚಯ ಆಗಿಲ್ಲ. ಮತ್ತೆ ಜನರಿಕ್ ಡ್ರಗ್ಸ್ ಈಗ ಸಿಗ್ತಾ ಇರೋದು ಜನೌಷಧಿ ಕೇಂದ್ರಗಳ ಮೂಲಕ. ಈಗಾಗಲೇ ಬಹಳಷ್ಟು ಜನ ವಲಸೆ ಹೋಗಿದ್ದಾರೆ ಬ್ರಾಂಡೆಡ್ ಇಂದ ಈ ಕಡೆಗೆ ಬಂದು. ಯಾಕೆ ಅಂದ್ರೆ ಕಾಸ್ಟ್ ಎಫೆಕ್ಟಿವ್, ರಿಯಲಿ ಚೀಪ್. ಮತ್ತೆ ಒಂದು ಸ್ಟ್ರಿಪ್ಪಿಗೆ 200 ರೂಪಾಯಿ ಕೊಡೋ ಬದಲಾಗಿ 35 ರೂಪಾಯಿಗೆ ಬರ್ತದೆ ಅಂತ ಹೇಳಿ ಗೊತ್ತಾದಾಗ ಎಲ್ಲರಿಗೂ ಅಯ್ಯೋ ಇಷ್ಟು ಚೀಪ್, ಮತ್ತೆ ಅದನ್ನೇ ತಗೊಳ್ಳೋಣ ಅನ್ನೋ ತರ ಬರ್ತದೆ. ತುಂಬಾ ಒಳ್ಳೇದು. ಜನೌಷಧಿ ತುಂಬಾ ಒಳ್ಳೆ ಪ್ರಮುಖ ಕಾರ್ಯಕ್ರಮ. ಭಾರತ ಸರ್ಕಾರ ತುಂಬಾ ಆಸೆಯಿಂದ ಮಾಡಿದಂಥದ್ದು. ನಾವು ಸುಮಾರು ಪ್ಲಾಟ್ಫಾರ್ಮ್ಗಳು ಇದನ್ನ ಪ್ರಮೋಟ್ ಮಾಡ್ತಾ ಇದ್ವಿ ನಾವೆಲ್ಲ. ಈಗ ಏನು ಕೆಲವು ಕಾರಣಾಂತರಗಳಿಂದ, ರಾಜಕೀಯ ಕಾರಣಗಳಿಂದ ತೊಂದರೆಗಳಾಗಿದೆ, ಅದ್ರ ಬಗ್ಗೆ ಮಾತಾಡೋದೇನು ಬೇಡ. ಬಟ್ ಏನಂತಂದ್ರೆ ಜನರಿಕ್ ಡ್ರಗ್ಸ್ ಏನಿದೆ, ದೇ ಆರ್ ಈಕ್ವಲಿ ಕಾಂಪಿಟೆಂಟ್, ದೇ ಆರ್ ಬಯೋ ಈಕ್ವಿವಾಲೆಂಟ್. ನಾವು ಬಯೋ ಅವೈಲಬಿಲಿಟಿ ಅಂತ ಕರಿತೇವೆ. ಒಂದು ಔಷಧ ಏನಾಗುತ್ತೆ, ಒಂದು ಟ್ಯಾಬ್ಲೆಟ್ ತಗೊಂಡಾಗ ಅದು ಕರಗಬೇಕು, ಡಿಸ್ಇಂಟಿಗ್ರೇಟ್ ಆಗಬೇಕು, ಡಿಸಲ್ಯೂಟ್ ಆಗಬೇಕು, ಅಂದ್ರೆ ಲಿಕ್ವಿಡ್ ಆಗಬೇಕು, ನಂತರ ಅಬ್ಸಾರ್ಪ್ಷನ್ ಆಗಬೇಕು. ಅಬ್ಸಾರ್ಬ್ ಆದ ನಂತರ ರಕ್ತಕ್ಕೆ ಹೋಗ್ಬೇಕು. ಅದು ಸಿಸ್ಟಮಿಕ್ ಸರ್ಕ್ಯುಲೇಷನ್, ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಇರುತ್ತೆ, ಅದನ್ನ ಕ್ರಾಸ್ ಮಾಡ್ಕೋಬೇಕು. ಮಾಡಿದ ನಂತರ ಇದು ಎಫೆಕ್ಟ್ ತೋರಿಸುವಂತದ್ದು. ಆದ್ದರಿಂದ ನಾವು ಜನರಿಕ್ ಡ್ರಗ್ಸ್ ತಗೊಂಡ್ರು ಇದು ತಗೊಂಡ್ರು ಇಲ್ಲಿ ಯಾವ್ದಂತ ಇಂಪಾರ್ಟೆಂಟ್ ಅಲ್ಲ, ಮಾಲಿಕ್ಯೂಲ್ ಇಂಪಾರ್ಟೆಂಟ್. ಸೊ ಒಟ್ಟಾರೆ ಔಷಧಗಳ ಗುಣಮಟ್ಟವನ್ನ ಕಾಪಾಡೋದಕ್ಕೆ ಸರ್ಕಾರ, ಫಾರ್ಮಾಸ್ಯೂಟಿಕಲ್ ಕಂಪನಿ ತುಂಬಾನೇ ಎಚ್ಚರ ವಹಿಸ್ತಾ ಇದೆ ನಿಜ. ಆದ್ರೆ ಜನರ ಮಾನಸಿಕ ರಿಸೆಪ್ಷನ್ ಏನಿದೆ ಅಂದ್ರೆ ಒಪ್ಪಿಕೊಳ್ಳುವಿಕೆ, ಇದು ಯಾರಿಂದ ಆಗಬೇಕು, ಮತ್ತೆ ಹೇಗೆ ಇದನ್ನು ಜನರ ಹತ್ತಿರಕ್ಕೆ ತಗೊಂಡು ಹೋಗ್ಬೇಕು? ನೀವು ತುಂಬಾ ಒಳ್ಳೆ ವಿಚಾರ ಹೇಳಿದ್ರಿ. ಈಗೇನಾಗಿದೆ, ಒಂದು ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ ಬಂದಾಗ ತುಂಬಾ ಸ್ಟ್ರಿಂಜೆಂಟ್ ಆಗಿ ಚೆಕ್ ಆಗಿರುತ್ತೆ. ಆ ತರ ಎಲ್ಲ ಮಾಡಿ ಕಂಪನಿಗಳನ್ನ ಇದು ಮಾಡಕ್ ಆಗೋದಿಲ್ಲ. ಜೊತೆಗೆ ನಾವು ಕೆಲಸ ಮಾಡ್ತಾ ಇರುವಂತದ್ದು ರೋಗಿಗಳ ಬಗ್ಗೆ, ಇಂಟರ್ನ್ ದೇಶದ ಬಗ್ಗೆ ನೋಡ್ಕೊಳ್ಳುವಂಥದ್ದು ಕೂಡ. ಹಾಗಾಗಿ ಏನಾಗುತ್ತೆ, ಕೆಲವು ಬೇರೆ ವಿಚಾರಗಳಿಂದ ಕೆಲವರು ಬೇರೆ ತಪ್ಪು ಹಾದಿ ಹಿಡಿದು ಮಾತಾಡ್ಬೋದಾಗ್ಲಿ, ಇದು ಸಾಧ್ಯನೇ ಇಲ್ಲ. ಗುಣಮಟ್ಟದ ಬಗ್ಗೆ ಚಿಂತೆ ಬೇಡ. ಗುಣಮಟ್ಟ ಖಂಡಿತ ಇಲ್ಲದೆ ಮಾರ್ಕೆಟಿಗೆ ಬರೋದೇ ಇಲ್ಲ, ಜನರಿಕ್ ಆಗ್ಲಿ ಬೇರೆನೇ ಆಗ್ಲಿ. ಅದ್ರ ಬಗ್ಗೆ ವಿಶ್ವಾಸ ಇರಲಿ. ಬಹುಶಃ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋದ್ರೆ ಅನೇಕ ವಿಚಾರಗಳು ಇನ್ನೂ ಇದ್ದಾವೆ. ಆದ್ರೆ ಜನರಿಕ್ ಡ್ರಗ್ಗಳು ತಗೊಳ್ಳೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಅನ್ನೋದು ಈಗಾಗಲೇ ಡ್ರಗ್ಗಿಸ್ಟ್ಗಳು ಮತ್ತೆ ಡಾಕ್ಟರ್ಗಳು ಒಪ್ಕೊಂಡಿರೋಂಥ ಮಾತಾದ್ರಿಂದ ಅದ್ರ ಬಗ್ಗೆ ಯೋಚನೆ ಮಾಡಲಿ ಅಂತ ಹೇಳೋಣಂತೆ. ಡಾಕ್ಟರ್ ಹನುಮಂತಾಚಾರ್ಯ ಜೋಶಿ ಅವರೇ, ತಾವು ಫಾರ್ಮಸಿಸ್ಟ್ ಆಗಿ, ರಿಸರ್ಚರ್ ಆಗಿ, ಮತ್ತೆ ಔಷಧ ವಿಜ್ಞಾನದ ಪ್ರಾಂಶುಪಾಲರಾಗಿ ಇಷ್ಟೆಲ್ಲ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಇದಕ್ಕಾಗಿ ತಮಗೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಔಷಧಗಳ ಗುಣಮಟ್ಟಕ್ಕೆ ಸಂಬಂಧಿಸಿದ ಮಿಥ್ಯೆಗಳಿಗೆ ಸಮಾಧಾನ ಈ ಕುರಿತು ಮೈಸೂರಿನ ಶಾರದಾ ವಿಲಾಸ ಔಷಧ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಹನುಮಂತಾಚಾರ್ ಜೋಶಿ ಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್ ಹಾಗೂ ತೇಜಸ್ವಿನಿ ಗಿರೀಶ್.